1991ರಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ ನಲ್ಲಿ ಮಕಾಡೆ ಮಲಗಿ ಒಬ್ಬ ಶ್ರೇಷ್ಠ ಕನಸುಗಾರನನ್ನ ಅಕ್ಷರಶಃ ಬೀದಿಗೆ ತಂದಿದ್ದ ಒಂದು ಸಿನಿಮಾ ಇವತ್ತು 2026ರಲ್ಲಿ ಜೆನ್ಜಿ ಯುಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಈ ಮಟ್ಟ ಗಲಾಟೆ ಸೃಷ್ಟಿ ಮಾಡ್ತಾ ಇದೆ? ಯಾಕೆ ಇಡೀ ಕರ್ನಾಟಕದ ಚಿತ್ರ ಪ್ರೇಮಿಗಳು ಈ ಹಳೆ ಸಿನಿಮಾವನ್ನ ನೆನೆದು ಕಣ್ಣೀರಾಗ್ತಾ ಇದ್ದಾರೆ? ಅಂದು ನಾವು ಮಾಡಿದ ತಪ್ಪನ್ನ ಇಂದು ತಿದ್ದಿಕೊಳ್ತೇವೆ, ದಯವಿಟ್ಟು ಆ ಸಿನಿಮಾವನ್ನ ಇನ್ನೊಮ್ಮೆ ಥಿಯೇಟರ್ ನಲ್ಲಿ ರಿಲೀಸ್ ಮಾಡಿ ಅಂತ ಇಡೀ ಇಂಟರ್ನೆಟ್ ನಲ್ಲಿ ಒಂದೇ ಧ್ವನಿಯಲ್ಲಿ ಯಾಕೆ ಆರ್ಭಟಿಸ್ತಾ ಇದೆ? ಅಕಸ್ಮಾತ್ ರವಿಚಂದ್ರನ್ ಅವರು ಇವರನ್ನ ನಂಬಿ ಸಿನಿಮಾ ರಿಲೀಸ್ ಮಾಡ್ಬಿಟ್ರೆ ಮತ್ತೆ ಮಕಾಡೆ ಮಲ್ಕೊಂಡ್ ಬಿಡ್ತಾರ. ಯಾಕಂದ್ರೆ ಇವತ್ತು ನಾವು ಜಂಬದಿಂದ ಮೆರೆಯುತ್ತಿರುವ ಈ ಪ್ಯಾನ್ ಇಂಡಿಯಾ ಎನ್ನುವ ಪರಿಕಲ್ಪನೆ ಇದೆಯಲ್ಲ, ಅದಕ್ಕೆ ಸರಿಯಾಗಿ 3.5 ದಶಕಗಳ ಹಿಂದೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಧೈರ್ಯಶಾಲಿ, ಭ್ರಮ ನಿರಸನಿಲ್ಲದ ಒಬ್ಬ ವ್ಯಕ್ತಿ ಅಡಪಾಯ ಹಾಕಿದ್ದ. ಆ ವ್ಯಕ್ತಿ ಹೆಸರು ವಿ ರವಿಚಂದ್ರನ್. ಆ ಮಹಾ ಕನಸಿನ ಹೆಸರೇ ಶಾಂತಿ ಕ್ರಾಂತಿ. ಇವತ್ ನಾವು 100 ಕೋಟಿ, 500 ಕೋಟಿ, 1000 ಕೋಟಿ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಪ್ರಶಾಂತ್ ನೀಲು, ರಾಜಮೌಳಿ, ಸುಕುಮಾರ್ ಅಂತ ನಿರ್ದೇಶಕರನ್ನ ಕೊಂಡಾಡ್ತೀವಿ. ಆದ್ರೆ ಇವರೆಲ್ಲರಿಗಿಂತ 35 ವರ್ಷಗಳ ಹಿಂದೆಯೇ ಡಿಜಿಟಲ್ ತಂತ್ರಜ್ಞಾನವಿಲ್ಲದ, ಕಂಪ್ಯೂಟರ್ ಗ್ರಾಫಿಕ್ಸ್ ಇಲ್ಲದ, ಸೋಷಿಯಲ್ ಮೀಡಿಯಾ ಪ್ರಚಾರವಿಲ್ಲದ ಆ ಕಾಲದಲ್ಲಿ ಕೇವಲ ತನ್ನ ಕಲ್ಪನಾ ಶಕ್ತಿ ಮತ್ತು ಚಲನಚಿತ್ರದ ಮೇಲಿನ ತೀವ್ರ ಪ್ರೀತಿಯನ್ನ ನಂಬಿ ಭಾರತದ 4 ದೊಡ್ಡ ಭಾಷೆಗಳಲ್ಲಿ ಆಯಾ ಭಾಷೆಯ ಸೂಪರ್ ಸ್ಟಾರ್ ಗಳನ್ನ ಇಟ್ಕೊಂಡು ಒಂದೇ ಸಮಯದಲ್ಲಿ 4 ಆವೃತ್ತಿಗಳನ್ನ ನಿರ್ಮಿಸಿದ ಆ ಧೈರ್ಯ ಇದೆಯಲ್ಲ, ಅದು ರವಿಚಂದ್ರನ್ ಎನ್ನುವ ಏಕೈಕ ಕ್ರೇಜಿ ಸ್ಟಾರ್ಗೆ ಮಾತ್ರ ಸಾಧ್ಯವಾಗಿತ್ತು. ಇವತ್ತು ಕೇವಲ ಒಂದು ಭಾಷೆಯಲ್ಲಿ ಸಿನಿಮಾ ಮಾಡಿ ಉಳಿದ ಭಾಷೆಗಳಲ್ಲಿ ಡಬ್ ಮಾಡಿ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಲೇಬಲ್ ಅಂಟಿಸಿಕೊಳ್ಳುವ ಈ ಕಾಲದಲ್ಲಿ ಶಾಂತಿ ಕ್ರಾಂತಿ ಎನ್ನುವುದು ಡಬ್ಬಿಂಗ್ ಸಿನಿಮಾ ಆಗಿರ್ಲಿಲ್ಲ, ಅದು ರಿಯಲ್ ಪ್ಯಾನ್ ಇಂಡಿಯಾ. ಕನ್ನಡದಲ್ಲಿ ರವಿಚಂದ್ರನ್, ತೆಲುಗುವಿನಲ್ಲಿ ಅಕ್ಕಿನೇನಿ ನಾಗಾರ್ಜುನ, ತಮಿಳು ಮತ್ತು ಹಿಂದಿಯಲ್ಲಿ ಸ್ವತಃ ಸೂಪರ್ ಸ್ಟಾರ್ ರಜನಿಕಾಂತ್ ನಾಯಕರಾಗಿ ಅಭಿನಯಿಸಿದ್ರು. ಹಿರಿಯ ನಟ ಅನಂತ್ ನಾಗು, ಸುಂದರಿ ಜೂಯಿ ಚಾವ್ಲಾ, ರಮೇಶ್ ಅರವಿಂದ್, ಅನಂತ್ ನಾಗು ಅವರಂತಹ ದೈತ್ಯ ನಟರ ದಂಡೆಯಲ್ಲಿತ್ತು. ಆದ್ರೆ ಅಂತಹ ಬೃಹತ್ ಸಾಹಸ ಕೊನೆಗೆ ತಲುಪಿದ್ದೆಲ್ಲಿಗೆ? ಕೇವಲ ಸಾಲ, ಅವಮಾನ, ವಿವಾದ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ. ಯಾಕೀಗಾಯ್ತು? ಒಬ್ಬ ಕನಸುಗಾರ ತನ್ನ ಸರ್ವಸ್ವವನ್ನ ಪಣಕ್ಕಿಟ್ಟು ಕಟ್ಟಿದ ಮಾಯಾಲೋಕ ಬಿಡುಗಡೆಯಾದ ಒಂದೇ ವಾರದಲ್ಲಿ ಚೂರು ಚೂರಾಗಿ ಹೋಗಿದ್ದು ಯಾಕೆ, ಹೇಗೆ? ಅಂದು ರವಿಚಂದ್ರನ್ ಅವರ ವಿರುದ್ಧ ರಾಜ್ಯಾದ್ಯಂತ ಭುಗಿಲದ ದೊಡ್ಡ ವಿವಾದವಾದ್ರೂ ಏನು? ಇಡೀ ಕರ್ನಾಟಕವೇ ರವಿಚಂದ್ರನ್ ವಿರುದ್ಧ ತಿರುಗಿ ಬಿದ್ದಾಗ ಕನ್ನಡದ ಕುಲಪತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಖಾಡಕ್ಕಿಳಿದು ಆ ಯುವಕನನ್ನ ಕಾಪಾಡಿದ್ದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಬೇಕಾದ್ರೆ ನಾವು 1980ರ ದಶಕದ ಅಂತ್ಯಕ್ಕೆ ಮತ್ತು 90ರ ದಶಕದ ಆರಂಭಕ್ಕೆ ಹೋಗಬೇಕು. 1987ರಲ್ಲಿ ರವಿಚಂದ್ರನ್ ಪ್ರೇಮಲೋಕ ಎನ್ನುವ ಸಿನಿಮಾವನ್ನ ತಂದಾಗ ಇಡೀ ದಕ್ಷಿಣ ಭಾರತವೇ ಒಂದು ರೀತಿಯಲ್ಲಿ ಯಾರು ಮಾಡಿದ್ದು ಸಿನಿಮಾ, ಯಾರು ಏನ್ ಸಿನಿಮಾ, ಹಂಗೆ ಹಿಂಗೆ ಅಂತ ಇಡೀ ಚರ್ಚೆ ಆಗ್ತಾ ಇತ್ತು. ಭಾರತೀಯ ಚಿತ್ರರಂಗ, ಕನ್ನಡ ಚಿತ್ರರಂಗದ ಚೌಕಟ್ಟನ್ನ ಮುರಿದು ಸಂಗೀತ, ಕಲರ್, ಮೇಕಿಂಗ್ ಮತ್ತು ಈ ಗ್ರ್ಯಾಂಡ್ನೆಸ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟ ಸಿನಿಮಾ ಅದು. ಪ್ರೇಮಲೋಕ ಸೃಷ್ಟಿಸಿದ ಇತಿಹಾಸ ಸಣ್ಣದಲ್ಲ. ಆ ಬಳಿಕ ಬಂದ ರಣಧೀರ, ಅಂಜದ ಗಂಡು ಸಾಲು ಸಾಲು ಹಿಟ್ಟಾದ್ವು. ರವಿಚಂದ್ರನ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ, ಈಶ್ವರಿ ಕಂಬೈನ್ಸ್ ಅಂದ್ರೆ ಗೆಲುವಿನ ಸರ್ದಾರ ಎನ್ನುವಂತಾಯ್ತು. ಯಾವುದೇ ಒಬ್ಬ ಸಾಮಾನ್ಯ ನಿರ್ಮಾಪಕ ಅಥವಾ ನಟನಾಗಿದ್ರೆ ಆ ಸಾಲು ಸಾಲು ಹಿಟ್ಗಳಿಂದ ಬಂದ 100 ಕೋಟಿ ಹಣವನ್ನ ತಂದು ಸೇಫ್ ಆಗಿ ಬ್ಯಾಂಕ್ ಅಲ್ಲಿಟ್ಟು ರಿಸ್ಕ್ ಇಲ್ಲದೆ ಸಣ್ಣ ಸಣ್ಣ ಸಿನಿಮಾಗಳನ್ನ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು. ಆದ್ರೆ ರವಿಚಂದ್ರನ್ಗೆ ಗೆಲುವಿಗಿಂತ ತನ್ನ ಕನಸುಗಳು ಮುಖ್ಯವಾಗಿದ್ವು. ಅವರ ತಂದೆ ವೀರಸ್ವಾಮಿ ಅವರು ಅವರಿಗೆ ಕಲಿಸಿಕೊಟ್ಟಿದ್ದು ಒಂದೇ, ಸಿನಿಮಾದಿಂದ ಬಂದ ಹಣವನ್ನ ಮತ್ತೆ ಸಿನಿಮಾಗೆ ಹಾಕು, ಅದರಲ್ಲೂ ಕನ್ನಡ ಸಿನಿಮಾಗೆ ಹಾಕು ಅಂತ. ರವಿಚಂದ್ರನ್ ಅವರ ತಲೆಯಲ್ಲಿ ಒಂದು ಹೊಸ ಕಲ್ಪನೆ ಹುಟ್ಟುಕೊಳ್ತು. ಅದುವರೆಗೂ ಭಾರತೀಯ ಚಿತ್ರರಂಗ ಕಾಣದ, ಕೇಳರಿಯದ ಒಂದು ದೈತ್ಯ ಸಿನಿಮಾ ಮಾಡಬೇಕು. ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತವೇ ತಿರುಗಿ ನೋಡುವಂತೆ ಒಂದು ಸಿನಿಮಾ ನಿರ್ಮಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಶಾಂತಿ ಕ್ರಾಂತಿ. 1991ರ ಸಮಯದಲ್ಲಿ 10 ಕೋಟಿ ಸಿನಿಮಾ ಬಜೆಟ್. ಇವತ್ತು 10 ಕೋಟಿ, ಅವತ್ತಿನ ಕಾಲಕ್ಕೆ ಅದು 10 ಕೋಟಿ ಅಂತಂದ್ರೆ ನನ್ನ ಲೆಕ್ಕಾಚಾರದಲ್ಲಿ ಇವತ್ತು ಒಂದು 500 ಕೋಟಿ ಆಗುತ್ತೆ, ಅಥವಾ 500 ಕೋಟಿಗಿಂತ ಜಾಸ್ತಿ ಆಗ್ಬೋದು. ಅಂದಿನ ಕಾಲದಲ್ಲಿ ಗಾಂಧಿನಗರ ನಿರ್ಮಾಪಕರು ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ 20 ಲಕ್ಷ ಅಥವಾ 30 ಲಕ್ಷ ಖರ್ಚು ಮಾಡಲು 10 ಬಾರಿ ಯೋಚಿಸ್ತಾ ಇದ್ರು. ಅಂತ ಸಮಯದಲ್ಲಿ ರವಿಚಂದ್ರನ್ 10 ಕೋಟಿ ರೂಪಾಯಿಗಳನ್ನ ಒಂದು ಸಿನಿಮಾಗೆ ಸುರಿಯಲು ಮುಂದಾದ್ರು. ಕತೆ ಏನ್ ಗೊತ್ತಾ? ಸಮಾಜ ಸೇವಕ, ದಾನಿ, ಮಕ್ಕಳ ಅನಾಥಾಶ್ರಮದ ಪೋಷಕ ಎನಿಸಿಕೊಂಡಿರೋನು ಈ ಡ್ಯಾಡಿ ಎನ್ನುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಮುಗ್ಧ ಮಕ್ಕಳನ್ನ ಅಪಹರಿಸಿ ಅವರ ಅಂಗಾಂಗಗಳನ್ನ, ಕಿಡ್ನಿ ಇದನ್ನೆಲ್ಲ ವಿದೇಶಗಳಿಗೆ ಮಾರಾಟ ಮಾಡುವ ಒಂದು ಕರಾಳ ದಂಧೆ ನಡೆಸ್ತಿರ್ತಾನೆ. ಆ ಕ್ರೂರ ಜಾಲವನ್ನ ಸಮಾಜಕ್ಕೆ ಬಯಲು ಮಾಡಲು ಹೋರಾಡುವ, ರಕ್ತ ಸಿಕ್ತ ಕ್ರಾಂತಿಗೆ ಇಳುವ ಒಬ್ಬ ಸಾಹಸಿ ಯುವಕನ ಕಥೆಯೇ ಶಾಂತಿ ಕ್ರಾಂತಿ. ಆ ಕಾಲದಲ್ಲೇ ಈ ಥೀಮ್ ಎಷ್ಟು ಡಾರ್ಕ್ ಮತ್ತು ಗಂಭೀರವಾಗಿತ್ತು ಅಂದ್ರೆ ಇವತ್ತು ಬರುವ ಹಾಲಿವುಡ್ ಕ್ರೈಮ್ ಥ್ರಿಲ್ಲರ್ಗಳಿಗೂ ಅದು ಟಫ್ ಕಾಂಪಿಟೇಷನ್ ಕೊಡಬಲ್ಲದು ಅಂತ ಹೇಳ್ತಾ ಇದ್ರು.
ಈ ಸಿನಿಮಾಗಾಗಿ ರವಿಚಂದ್ರನ್ ನಿರ್ಮಿಸಿದ ಸೆಟ್ಗಳು, ಬಳಸಿದ ಜಾಗಗಳು, ತಂತ್ರಜ್ಞಾನ, ಏನೇನೋ ಚೇಸಿಂಗ್ ಸೀನ್ಸ್, ಬೃಹತ್ ಕಂಪ್ಲೀಟ್ ಸಿಟಿ ಸೆಟ್ಗಳು, ಈ ಬೆಂಗಳೂರು ಪ್ಯಾಲೇಸ್ಗಳು ಎಲ್ಲವೂ ಹಾಲಿವುಡ್ ಮಟ್ಟದಲ್ಲಿದ್ವು. ಹಂಸಲೇಖ ಅವರ ಸಂಗೀತದಲ್ಲಂತೂ ಪ್ರತಿಯೊಂದು ಹಾಡು ಒಂದಕ್ಕಿಂತ ಒಂದು ವಂಡರ್ ಆಗಿದ್ವು. ಆ ಸಿನಿಮಾದ ಹಾಡುಗಳು ಇವತ್ತಿಗೂ ಕೂಡ ಸಾರ್ವಕಾಲಿಕ ಶ್ರೇಷ್ಠ ಹಾಡುಗಳು ಅಂತಾನೆ ಕರೀತಾರೆ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು. ಸಿನಿಮಾ ತಯಾರಾಗಲು ಬರೋಬ್ಬರಿ 4 ವರ್ಷಗಳು ಬೇಕಾದವು. 4 ಭಾಷೆಗಳಲ್ಲಿ ಪ್ರತ್ಯೇಕ ನಾಯಕನನ್ನು ಇಟ್ಕೊಂಡು ಪ್ರತಿಯೊಂದು ದೃಶ್ಯವನ್ನು 4 ಬಾರಿ ಶೂಟ್ ಮಾಡೋದು ಸಣ್ಣ ಸಾಹಸ ಅಲ್ಲ. ರಜನಿಕಾಂತ್, ನಾಗಾರ್ಜುನ ಅವರ ಡೇಟ್ಗಳನ್ನ ಹೊಂದಿಸೋದು, ವಿಶಾಲವಾದ ಸೆಟ್ಗಳನ್ನ ಕಾಯ್ದಿರಿಸ್ಕೊಳ್ಳೋದು, 100 ತಂತ್ರಜ್ಞರನ್ನ ದಿನನಿತ್ಯದ ಸಂಬಳ, ಊಟ, ವ್ಯವಸ್ಥೆಯನ್ನ ಮಾಡೋದು, ದಿನ ಕಳೆದಂತೆ ಬಜೆಟ್ ಮಿತಿಮೀರಿ ಹೋಯ್ತು. ಫೈನಾನ್ಷಿಯರ್ಗಳಿಂದ ತಂದಿದ್ದ ಸಾಲಕ್ಕೆ ಮೀಟರ್ ಬಡ್ಡಿ ಬೆಳೀತಲೇ ಹೋಯ್ತು. ಕಡೆಗೂ 1991 ಸೆಪ್ಟೆಂಬರ್ನಲ್ಲಿ ಸಿನಿಮಾ ಬಿಡುಗಡೆ ಆಯ್ತು. ಆದರೆ ಅಲ್ಲಿ ಕಾದಿತ್ತು ಅತಿ ದೊಡ್ಡ ದುರಂತ. ಮೊದಲನೇದಾಗಿ ವಿಡಿಯೋ ಕ್ಯಾಸೆಟ್ ಪೈರಸಿ. ಶಾಂತಿ ಕ್ರಾಂತಿ 4 ಭಾಷೆಗಳಲ್ಲಿ ಒಂದೇ ದಿನ ರಿಲೀಸ್ ಆಗಲು ಸಾಧ್ಯವಾಗಲಿಲ್ಲ. ತಮಿಳು ಮತ್ತು ತೆಲುಗಿನಲ್ಲಿ ಸ್ವಲ್ಪ ತಡವಾಯಿತು. ಈ ವಿಳಂಬವನ್ನೇ ಬಂಡವಾಳ ಮಾಡಿಕೊಂಡ ಪೈರಸಿ ದಂಧೆಕೋರು ಸಿನಿಮಾದ ವಿಡಿಯೋನ ಕ್ಯಾಸೆಟ್ಗಳಾಗಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಿದ್ರು. ಸಿನಿಮಾ ಚಿತ್ರರಂಗಕ್ಕೆ ಬರುವ ಮುನ್ನವೇ ಜನರು ಮನೆಗಳಲ್ಲೇ ಈ VCD DVD ಪ್ಲೇಯರ್ಗಳು ಬರ್ತಿತ್ತಲ್ಲ, ಅದ್ರೊಳಗೆ ಹಾಕೊಂಡು ಸಿನಿಮಾ ನೋಡಿ ಮುಗಿಸ್ಬಿಟ್ಟಿದ್ರು. ಎರಡನೇದಾಗಿ ಜನರ ನಿರೀಕ್ಷೆ ಉಲ್ಟಾ ಹೊಡಿತು. ಪ್ರೇಮಲೋಕ, ರಣಧೀರದಂತಹ ಕಲರ್ಫುಲ್ ರೊಮ್ಯಾಂಟಿಕ್ ಮ್ಯೂಸಿಕಲ್ ಸಿನಿಮಾಗಳನ್ನ ನೋಡಿ ಅಭ್ಯಾಸವಾಗಿದ್ದ ಜನರಿಗೆ ಅಥವಾ ಒಂದು ಇಮೇಜ್ ಇದ್ದಂತಹದ್ದು ಶಾಂತಿ ಕ್ರಾಂತಿಯಲ್ಲಿದ್ದ ಅಂಗಾಂಗ ಮಾರಾಟ, ಮಕ್ಕಳ ಕೊಲೆ, ಡಾರ್ಕ್ ಕ್ರೈಮು, ಕಥಾವಸ್ತು ಈ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಥವಾ ಕಷ್ಟ ಆಯಿತು. ಮೂರನೇದಾಗಿ ಬಜೆಟ್ ಮತ್ತು ಕಲೆಕ್ಷನ್ ನಡುವಿನ ಅಂತರ. ಸಿನಿಮಾ 8 ಕೋಟಿ ರೂಪಾಯಿ ವಸೂಲಿ ಮಾಡ್ತು, ಅಂದ್ರೆ ಕಲೆಕ್ಷನ್ ಮಾಡ್ತು. 1991ರಲ್ಲಿ 8 ಕೋಟಿ ಅಂದ್ರೆ ಅದು ಬ್ಲಾಕ್ ಬಾಸ್ಟರ್ ಕಲೆಕ್ಷನ್ನೇ. ಆದ್ರೆ ಸಿನಿಮಾಗ್ ಮಾಡಿದ ಖರ್ಚು 10 ಕೋಟಿ. ಜೊತೆಗೆ ವರ್ಷಗಳ ಬಡ್ಡಿ. ಕಲೆಕ್ಷನ್ ಎಷ್ಟೇ ಬಂದ್ರು ತಂದಿದ್ದ ಸಾಲವನ್ನು ತೀರಿಸಲು ಅದು ಸಾಧ್ಯವಾಗ್ಲಿಲ್ಲ. ರವಿಚಂದ್ರನ್ ಸಂಪೂರ್ಣವಾಗಿ ದಿವಾಳಿಯಾದ್ರು. ಅವರ ಆಸ್ತಿ ಪಾಸ್ತಿಗಳು ಸಾಲಕ್ಕೆ ಕರಗೋದ್ವು. ತಂದೆ ವೀರಸ್ವಾಮಿ ಅವರು ಕಟ್ಟಿ ಬೆಳೆಸಿದ ಈಶ್ವರಿ ಕಂಬೈನ್ಸ್ ಬ್ಯಾನರ್ ಸಾಲದ ಸುಳಿಗೆ ಸಿಲುಕ್ತು. ಇದಿಷ್ಟೇ ಆಗಿದ್ರೆ ಬಹುಶಃ ರವಿಚಂದ್ರನ್ ಅವರು ಚೇತರಿಸ್ಕೊಳ್ತಿದ್ರೇನೋ ಪಾಪ. ಅಂದ್ರೆ ಬೇಗ ಚೇತರಿಸ್ಕೊಳ್ತಿದ್ರು. 15 ವರ್ಷ ಕಷ್ಟಪಟ್ಟು ಚೇತರಿಸ್ಕೊಂಡ್ರು, ಇನ್ನ ಬೇಗ ಚೇತರಿಸ್ಕೊಳ್ತಿದ್ರು. ಆದ್ರೆ ಇದ್ರ ಮಧ್ಯೆ ಇನ್ನೊಂದು ಭೀಕರ ಬಿರುಗಾಳಿ ಎದ್ದೇಳ್ತು, ಕನ್ನಡ ವಿವಾದ. ಸಿನಿಮಾ ಸೋಲು, ಬೆಟ್ಟದಷ್ಟು ಸಾಲ, ಬಡ್ಡಿ ನೀಡುವವರ ಕಿರುಕುಳದಿಂದಾಗಿ ರವಿಚಂದ್ರನ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಗ, ಆ ನೋವಿನಲ್ಲಿದ್ದಾಗ ಬೆಳಗಾವಿಯಲ್ಲಿ ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರವಿಚಂದ್ರನ್ ಅವರು ಏನೋ ಮಾತಾಡಿದ್ರು. ನಾನು ಕನ್ನಡದ ಮಾರುಕಟ್ಟೆಯನ್ನ ವಿಸ್ತರಿಸಲು ಇಷ್ಟೊಂದು ದೊಡ್ಡ ಸಾಹಸ ಮಾಡಿದೆ, ಅಲ್ಲಿ ಇದ್ದವರು ನನ್ನ ಸಿನಿಮಾವನ್ನ ಸರಿಯಾಗಿ ಸ್ವೀಕರಿಸಲಿಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರೇನೋ ಒಂದು ಮಾತು ಹೇಳಿದ್ರಂತೆ. ಕೆಲವು ಪತ್ರಿಕೆಗಳು ರವಿಚಂದ್ರನ್ ಕನ್ನಡಿಗರಿಗೆ ಮತ್ತು ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಾರೆ ಅಂತ ಬರೆದು ಪ್ರಕಟಿಸಿದ್ವು. ಅಷ್ಟೇ, ಇಡೀ ಕರ್ನಾಟಕವೇ ರೊಚ್ಚಿಗೆದ್ದು ಕನ್ನಡದ ಅನ್ನ ತಿಂದ ಬೆಳೆದ ರವಿಚಂದ್ರನ್ ಕನ್ನಡಿಗರಿಗೆ ಅವಮಾನ ಮಾಡ್ತಾರಾ ಅಂತ ಕನ್ನಡ ಪರ ಹೋರಾಟಗಾರಗಳು ಬೀದಿಗಿಳಿದು ಹೋರಾಟ ಶುರು ಮಾಡಿದ್ವು. ರವಿಚಂದ್ರನ್ ಅವರ ಈ ಶಾಂತಿ ಕ್ರಾಂತಿ ಬರೀ ಕ್ರಾಂತಿಯ ಪೋಸ್ಟರ್ಗಳಾಗಿ ಹರಿದಾಕ್ಬಿಟ್ರು. ಅವರ ಮನೆ ಮತ್ತು ಈಶ್ವರಿ ಕಂಬೈನ್ಸ್ ಕಚೇರಿಯ ಮುಂದೆಯೂ ಕೂಡ ಸಾವಿರಾರು ಜನರು ಪ್ರತಿಭಟನೆ ಅದು ಇದು ಎಲ್ಲ ಮಾಡಿದ್ರು. ಅವರ ಸಿನಿ ಕೆರಿಯರ್ ನಲ್ಲಿ ಇಷ್ಟಕ್ಕೆ ಮುಗೀತು, ಅವರ ಕುಟುಂಬಕ್ಕೆ ರಕ್ಷಣೆ ಇಲ್ಲದಂತಾಯ್ತು ಎನ್ನುವಂತಹ ಭಯಾನಕ ವಾತಾವರಣಗಳು ಸೃಷ್ಟಿಯಾದವು. ಅವತ್ತಿನ ಪತ್ರಿಕೆಗಳಲ್ಲಿ ಬರೆದ್ರು, ಇನ್ನ ರವಿಚಂದ್ರನ್ ಕ್ಲೋಸ್, ಹಂಗೆ ಹಿಂಗೆ ಅಂತ. ಸುಮ್ಮನೆ ಯೋಚನೆ ಮಾಡಿ, ಒಬ್ಬ ಮನುಷ್ಯನಿಗೆ ಒಂದ್ ಕಡೆ ಸಾಲದ ಹೊರೆ, ಇನ್ನೊಂದ್ ಕಡೆ ತನ್ನ ಸ್ವಂತ ನಾಡಿನ ಜನರ ಆಕ್ರೋಶ. ರವಿಚಂದ್ರನ್ ಒಬ್ಬಂಟಿಯಾಗಿ ಭರವಸೆಯನ್ನೇ ಕಳೆದುಕೊಂಡಿರ್ತಾರೆ. ಆಗ ಒಂದು ಪತ್ರ ಬರುತ್ತೆ ಹೊರಗಡೆ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಖಾಡಕ್ಕಿಳಿತಾರೆ. ಅಂದು ನಡೆದಿದ್ದು ಯಾವುದು ಸಿನಿಮೆಯ ಡ್ರಾಮಾ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡ್ರು. ಎನ್ ವೀರಸ್ವಾಮಿ ಅವರು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ ಸೇವೆ, ರವಿಚಂದ್ರನ್ ಎನ್ನುವ ಯುವಕನಿಗೆ ಚಿತ್ರರಂಗದ ಮೇಲಿದ್ದ ತೀವ್ರ ಹುಚ್ಚು ಅಣ್ಣವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ತಕ್ಷಣ ತಮ್ಮ ಕೈಯಾರೆ ಒಂದು ಸುದೀರ್ಘ ಬಹಿರಂಗ ಪತ್ರ ಬರೆದ್ರು. ಕನ್ನಡಪ್ರಭ ಸೇರಿದಂತೆ ಕರ್ನಾಟಕದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಆ ಪತ್ರ ಪ್ರಕಟವಾದವು. ಡಾಕ್ಟರ್ ರಾಜ್ಕುಮಾರ್ ಆ ಪತ್ರದಲ್ಲಿ ಬರೆದ ಮಾತುಗಳು ಹಿಂದಿಗೂ ಇತಿಹಾಸ ಪುಟಗಳಲ್ಲಿ ಚಿನ್ನದ ಅಕ್ಷರಗಳಲ್ಲಿವೆ. ಕನ್ನಡ ಚಿತ್ರರಂಗದಲ್ಲಿ ಎನ್ ವೀರಸ್ವಾಮಿ ಅವರು ಹಿರಿಯ ವಿತರಕರು, ನಿರ್ಮಾಪಕರು, ಕನ್ನಡ ನೆಲದಲ್ಲಿ ಬೆಳೆದು ಸ್ಥಾನಮಾನ ಗಳಿಸಿದವರು. ಇವರ ಮಗನಾದ ಉದಯೋನ್ಮುಖ ನಟ ರವಿಚಂದ್ರನ್ ಕನ್ನಡದ ಬಗ್ಗೆ ಉಪೇಕ್ಷೆಯಿಂದ ಮಾತನಾಡಿದನೆಂಬ ವರದಿ ಪರಿಣಾಮವಾಗಿ ರಾಜ್ಯದ ನಾನಾ ಕಡೆ ಪ್ರತಿಭಟನೆಗಳಾಗ್ತಾ ಇವೆ. ನಮ್ಮ ನಡುವೆ ಬೆಳೆದ ಆ ತರುಣ ಕನ್ನಡದ ಬಗ್ಗೆ ಅವಹೇಳನ ಮಾಡುವಂತೆ ಮಾತನಾಡಿದ್ದಾನೆ ಅಂದ್ರೆ ನಾನು ನಂಬೋದು ಕಷ್ಟ. ಆದ್ರೆ ಯಾವುದೇ ಉದ್ವೇಗದ ಸಂದರ್ಭದಲ್ಲಿ ಹಾಗೆ ಹೇಳಿರುವುದು ನಿಜವೇ ಆಗಿದ್ದಲ್ಲಿ ಉದಾರ ಹೃದಯಿಗಳು, ಕ್ಷಮಾಶೀಲರು, ಸುಸಂಸ್ಕೃತರು ಆದ ಕನ್ನಡಿಗರು ಯುವಕನನ್ನ ಕ್ಷಮಿಸಿ ಈಗಿನ ಹಗರಣವನ್ನ ಮುಕ್ತಾಯಗೊಳಿಸುವುದು ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಒಳ್ಳೆಯದು
ಆ ಒಂದು ಪತ್ರದಲ್ಲಿ ಶಕ್ತಿ ಎಂತದ್ದು ಅಂದ್ರೆ ಮರುದಿನವೇ ಕರ್ನಾಟಕದಲ್ಲಿ ನಡೀತಿದ್ದಂತಹ ಅಷ್ಟು ಪ್ರತಿಭಟನೆಗಳು ತಣ್ಣಗಾದವು. ಅಣ್ಣವರು ಕೇಳ್ಕೊಂಡ ಮೇಲೆ ಮುಗೀತು, ನಾವು ರವಿಚಂದ್ರನ್ ಅವರನ್ನ ಕ್ಷಮಿಸಿದ್ದೇವೆ ಅಂತ ಪ್ರತಿಭಟನಾಕಾರರು ಹಿಂದೆ ಸರಿದ್ರು. ಒಬ್ಬ ಹಿರಿಯ ತಂದೆ ಸ್ಥಾನದಲ್ಲಿ ನಿಂತು ರಾಜ್ಕುಮಾರ್ ಅವರು ರವಿಚಂದ್ರನ್ ಎನ್ನುವ ಯುವಕನ ಕಲಾ ಜೀವನವನ್ನ ಮರುಹುಟ್ಟು ನೀಡಿದ್ರು. ಅಲ್ಲಿಂದ ಮುಂದೆ ರವಿಚಂದ್ರನ್ ಮತ್ತೆ ಎದ್ದು ನಿಂತರು. ಸಾಲ ತೀರಿಸಲು ಹಗಲು ರಾತ್ರಿ ಕಷ್ಟಪಟ್ಟು ಹಳ್ಳಿ ಮೇಷ್ಟ್ರು, ರಾಮಚಾರಿ, ಅಣ್ಣಯ್ಯಗಳಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ, ಕುಟುಂಬ ಚಿತ್ರಗಳನ್ನ ನೀಡಿ ಮತ್ತೆ ಗೆದ್ದು ತೋರಿಸಿದ್ರು. ಸಾಲವನ್ನೆಲ್ಲ ತೀರಿಸಿದ್ರು ಒಂದು 15-20 ವರ್ಷ ಆದ್ಮೇಲೆ. ಆದ್ರೆ ಶಾಂತಿ ಕ್ರಾಂತಿ ಎನ್ನುವ ಗಾಯ ಮಾತ್ರ ಅವರ ಹೃದಯದಲ್ಲಿ ಆಳವಾಗಿಯೇ ಉಳಿದೋಯ್ತು. ಈಗ ಪ್ರಶ್ನೆ ಏನಂದ್ರೆ, ಇವತ್ತು 35 ವರ್ಷಗಳ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಜನ ಯಾಕೆ ಶಾಂತಿ ಕ್ರಾಂತಿಯನ್ನ ನೆನಪಿಸ್ಕೊಳ್ತಿದ್ದಾರೆ? ಯಾಕಂದ್ರೆ ಸಮಯವೇ ಅತ್ಯಂತ ದೊಡ್ಡ ನ್ಯಾಯಾಧೀಶ. ಅಂದ್ರೆ ರವಿಚಂದ್ರನ್ ಅವರು ಕಂಡಿದ್ದಂತಹ ಕನಸು, ಅವರು ಬಳಸಿದ ಮೇಕಿಂಗು, ಅವರ ವಿಷನ್ ಎಷ್ಟು ದೊಡ್ಡದಾಗಿತ್ತು ಎನ್ನುವುದು ಇವತ್ತಿನ ಜೆನ್ಸಿ ಮತ್ತು ಯುವ ಪೀಳಿಗೆಗೆ ಅರ್ಥವಾಗಿದೆ. ಇವತ್ತು KGF, ಬಾಹುಬಲಿ, ಪುಷ್ಪ, ಕಾಂತಾರ, ಟಾಕ್ಸಿಕ್ ಸಿನಿಮಾಗಳನ್ನ ನೋಡಿ ಬೀಗುತ್ತಿರುವ ನಾವು 1991ರಲ್ಲೇ ಅಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದಂತಹ ಒಬ್ಬ ರವಿಚಂದ್ರನ್ ಅವರಿಗೆ ಅರ್ಹವಾದ ಗೌರವವನ್ನ ಕೊಡ್ಲಿಲ್ವಲ್ಲ ಎನ್ನುವ ಪಶ್ಚಾತ್ತಾಪನೂ ಇರಬಹುದೇನೋ ಇವತ್ತಿನ ಪ್ರೇಕ್ಷಕರಿಗೆ. ಶಾಂತಿ ಕ್ರಾಂತಿ ಎನ್ನುವುದು ಕೇವಲ ಒಂದು ಫ್ಲಾಪ್ ಸಿನಿಮಾವಲ್ಲ, ಅದು ಭಾರತೀಯ ಚಿತ್ರರಂಗದ ತಾಂತ್ರಿಕ ಕ್ರಾಂತಿಯ ಮೈಲಿಗಲ್ಲು. ಆ ಸಿನಿಮಾದಲ್ಲಿ ಬರುವ ಹಾಡುಗಳು, ಮೇಕಿಂಗು ಇಂದಿಗೂ ಯಾವ ನಿರ್ದೇಶಕನು ಮರುಸೃಷ್ಟಿ ಮಾಡೋದು ಸಾಧ್ಯನೇ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಕನ್ನಡಿಗರ ಅಭಿಮಾನ ಶುರು ಮಾಡ್ಕೊಂಡಿದ್ದಾರೆ. ಅಂದು ವಿಡಿಯೋ ಕ್ಯಾಸೆಟ್ ಪೈರಸಿಯಿಂದಾಗಿ, ಅತಿಯಾದ ಪ್ರಾಯೋಗಾತ್ಮಕೆಯಿಂದಾಗಿ ನಾವು ಆ ಸಿನಿಮಾವನ್ನ ಸೋಲ್ಸಿದ್ವಿ, ಚಿತ್ರಮಂದಿರದಲ್ಲಿ ನೋಡ್ಲಿಲ್ಲ. ಆದ್ರೆ ಇವತ್ತು ನಮಗೆ ಸಿನಿಮಾದ ಮೌಲ್ಯ ಗೊತ್ತಾಗಿದೆ. ದಯವಿಟ್ಟು ಶಾಂತಿ ಕ್ರಾಂತಿಯನ್ನ 4K ಕ್ಲಾರಿಟಿ, 5.1 ಅಥವಾ ಡಾಲ್ಬಿ ಅಟ್ಮಾಸ್ಗೆ ಆಡಿಯೋದಲ್ಲಿ ರೀಮಾಸ್ಟರ್ ಮಾಡಿ ಮತ್ತೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ ಈ ಬಾರಿ ಆ ಸಿನಿಮಾವನ್ನ ನಾವು ಗೆಲ್ಲಿಸ್ತೀವಿ, ರವಿಚಂದ್ರನ್ ಅವರಿಗೆ ನಾವು ಸಲ್ಲಿಸಬೇಕಾದ ನಿಜವಾದ ಗೌರವವನ್ನ ಸಲ್ಲಿಸ್ತೇವೆ ಅಂತ ಸಾವಿರಾರು ಯುವಕರು ಪೋಸ್ಟ್ ಹಾಕಿದ್ದಾರೆ. ಆಯ್ತಪ್ಪ, ನೀವೇನೋ ಹೇಳಿದ್ರಿ ಅಂತ ಮನುಷ್ಯ ರಿಲೀಸ್ ಮಾಡಿದ್ಮೇಲೆ ನೀವೆಲ್ಲಾ ಸಿನಿಮಾ ಮತ್ತೆ ಯಾವ್ದೋ OTT ಬರ್ತದೆ ಬಿಡಪ್ಪ, ನಾನು OTT ನೋಡ್ಕತೀನಿ ಅಂತ ಕಾದ್ಬಿಟ್ಟು ಕೂತ್ಕೊಬಿಟ್ರೆ ಆ ಮನುಷ್ಯ ತಿರ್ಗಾ ಎಲ್ಲಿಗೆ ಹೋಗ್ಬೇಕು? ರವಿಚಂದ್ರನ್ ಅವರು ಕಾಲಕ್ಕಿಂತ ತೀರಾ ಮುಂಚಿತವಾಗಿಯೇ ನಟ ಮತ್ತು ನಿರ್ದೇಶಕ. ಆ ಪದಕ್ಕೆ ರವಿಚಂದ್ರನ್ ಅವರೇ ಅಸಲಿ ಉದಾಹರಣೆ. ಪಾಪ ಆ ಮನುಷ್ಯನ ಮತ್ತೆ ಎಲ್ಲೋ ದಾರಿ ತಪ್ಪಿಸಿ ಹಾಳು ಮಾಡಿಬಿಡ್ತಾರೇನೋ ಅನ್ನುವಂತಹ ಸ್ಥಿತಿಯು ಬರಬಹುದೇನೋ ಅಂತ ನನಗನ್ಸುತ್ತೆ. ದಯವಿಟ್ಟು ಇನ್ನೊಂದ್ಸರಿ ನೀವು ಒಂದು ಸರ್ವೆ ಮಾಡಿಸಿ, ಆ ಸಿನಿಮಾ ಬಂದ್ರೆ ಏನಾಗುತ್ತೆ ಅಂತ ಮಾಡಿಸಿ. ನಾ ಒಂದಂತೂ ಹೇಳ್ತೀನಿ, ಈ ಸಿನಿಮಾ ಕನ್ನಡ ಚಿತ್ರರಂಗದ ಗಡಿಯನ್ನ ದಾಟಿಸಿ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡ್ತವು. ಒಬ್ಬ ಮನುಷ್ಯ ತನ್ನಗಾಗಿ ಆಸ್ತಿ ಮಾಡ್ಕೊಳ್ಳಿಲ್ಲ, ಪಾಪ ತನಗಾಗಿ ಬಂಗ್ಲೆ ಎಸ್ಟೇಟ್ಗಳನ್ನ ಕಟ್ಕೊಳ್ಳಿಲ್ಲ. ತನ್ನಲ್ಲಿದ್ದ ಪ್ರತಿಯೊಂದು ರೂಪಾಯಿಯನ್ನು, ಪ್ರತಿಯೊಂದು ರಕ್ತದ ಹನಿಯನ್ನು ಕೇವಲ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಅಂತ ಸುರಿದ. ಆ ಮನುಷ್ಯ ಅವತ್ತು ಮನ್ಸು ಮಾಡಿದಿದ್ರೆ ತೆಲುಗುಗೂ ತಮಿಳಿಗೂ ಎಲ್ಲಾ ಕಡೆಯಿಂದನೂ ಆಫರ್ ಇತ್ತು, ಆ ಮನುಷ್ಯನಿಗೆ ಹೋಗ್ಬೋದಿತ್ತು ನಾಯಕ ನಟನಾಗಿ. ಆದ್ರೆ ಕ್ರೇಜಿ ಸ್ಟಾರ್ ಕನ್ನಡಕ್ಕಾಗಿಯೇ ನಾನು ಸಿನಿಮಾ ಮಾಡೋದು ಅಂತ ಹುಳ್ದ. ನೋಡಿ, ನಾನು ಸಿನಿಮಾಗಳ ಬಗ್ಗೆ ಅಷ್ಟಾಗಿ ಮಾತಾಡೋದಿಲ್ಲ, ಆದ್ರೆ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜವಾಗಿಯೂ ಅದು ಥಿಯೇಟರ್ ನಲ್ಲಿ ಸಕ್ಸಸ್ ಆಗುತ್ತೆ ಅಂತಂದ್ರೆ ಏನಾದ್ರು ನೀವು ನನ್ನ ಕೇಳಿದ್ರೆ ನನ್ನ ಪ್ರಕಾರ ಆಗೋದಿಲ್ಲ. ಯಾಕೆಂತಂದ್ರೆ ಇವತ್ತು ಯಾವ್ದಾದ್ರು ರೈಟ್ಸ್ ಉದಯ ಚಾನಲ್ ಎಲ್ಲದಕ್ಕೂ ಕೊಟ್ಬಿಟ್ಟಿದ್ದಾರೆ. ಅಲ್ಲೇ ಬರ್ಬೇಕಾದ್ರೆ ನಾನೇ ಯಾಕೆ ಸಿನಿಮಾ ಥಿಯೇಟರ್ಗೆ ಹೋಗಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡ್ಲಿ ಎನ್ನುವಂತಹ ಮನಸ್ಥಿತಿ ತುಂಬಾ ಜನರಲ್ಲಿದೆ. ಆದ್ರೆ ಈ ಸಿನಿಮಾ ಬಗ್ಗೆ ಅಂತೂ ನಂದು ಎರಡನೇ ಮಾತೇ ಇಲ್ಲ. ಒನ್ ಆಫ್ ದಿ ಫೈನೆಸ್ಟ್ ಮೂವಿ ಆಫ್ ದಿ ಡಿಕೇಡ್. ನೋಡಿ, ಯೋಚನೆ ಮಾಡಿ. ಬಟ್ ಸಿನಿಮಾನ ನೀವು ನಿಜವಾಗ್ಲೂ ಗೆಲ್ಸಿದ್ದೆ ಆದ್ರೆ ರವಿಚಂದ್ರನ್ ಅವರಿಗೆ, ಅವರ ಕಲೆಗೆ ನೀವು ಗೌರವ ಕೊಟ್ಟಂಗೆ ಒಂದು ದೊಡ್ಡ ಅರ್ಥ ಆಗುತ್ತೆ ಜನರಿಗೆ. ಆದ್ರೆ ಕಾಲ ಎಂದಿಗೂ ಸೋಲೊಪ್ಪೋದಿಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡ್ದಂಗಾಗುತ್ತೆ. ಇವತ್ತು ಶಾಂತಿ ಕ್ರಾಂತಿ ಮತ್ತೆ ಸುದ್ದಿ ಆಗ್ತಿರುವ ರವಿಚಂದ್ರನ್ ಅವರ ಮಹಾ ಕನಸಿಗೆ ಸಿಗ್ತಾ ಇರುವುದು ನಿಜವಾಗ್ಲೂ ಜಯನೇ. ನೀವು ಈ ಸಿನಿಮಾವನ್ನು ನಿಜವಾಗ್ಲೂ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಇತಿಹಾಸ ಯಾವತ್ತಿಗೂ ಶ್ರೇಷ್ಠ ಕಲಾವಿದರನ್ನ ಮರೆಯೋದಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿ ಉಳಿಯುತ್ತೆ. ರವಿಚಂದ್ರನ್ ಅವರನ್ನ ಅವತ್ತು ಸೋಲಿಸಿರುವಂತಹ ಕನ್ನಡಿಗರು ಈಗ ಸಿನಿಮಾ ರಿಲೀಸ್ ಆದ ಮೇಲೆ ಮತ್ತೆ ಥಿಯೇಟರ್ಗೆ ಹೋಗಿ ಆ ಸಿನಿಮಾವನ್ನ ಗೆಲ್ಲಿಸಿ ರವಿಚಂದ್ರನ್ ಅವರನ್ನ ಗೆಲ್ಲಿಸ್ತಾರೆ ಅನ್ನೋದು ನಿಮಗೇನನ್ಸುತ್ತೆ? ಶಾಂತಿ ಕ್ರಾಂತಿಯ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಿಲೀಸ್ ಆಗಬೇಕಾ? ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.